ಮನೆಗೆ ಟ್ಯಾಕ್ಸ್ ಹಾಕ್ತಾರೆ, ಟ್ಯಾಕ್ಸ್ ಭಯಂಕರ ಟ್ಯಾಕ್ಸ್ ಹಾಕ್ತಾರೆ. ರಸ್ತೆ ಮಾಡಿದ್ವಿ, ಅದು ಸೌಕರ್ಯ ಮಾಡಿವಿ, ಇದು ಸೌಕರ್ಯ ಮಾಡಿವಿ, ಯಾವುದು ಸೌಕರ್ಯ ಇಲ್ಲ ಇಲ್ಲಿ ನೋಡಿದರೆ. ಹ್ಮ್ ಯಾವುದು ಈಗ 2003-4ರಿಂದ ಪ್ಲಾಟ್ ಆದವಲ್ಲ, ಪ್ಲಾಟ್ ಮಾಡಿದಾಗ ಇವೆಲ್ಲ ಸೌಕರ್ಯಗಳು ಪ್ಲಾಟ್ನವ್ರು ಕೊಡ್ತಾ ಇದ್ದಿಲ್ಲ. ಅಂಥದ್ರಲ್ಲಿ ಆವಾಗ ನಾವು ಪ್ಲಾಟ್ಗಳು ಖರೀದಿ ಮಾಡೀವಿ. ಅಂಥದ್ರಲ್ಲಿ ಅದನ್ನ ಅಲ್ಲ, ಯಾವಾಗ ಬಂದು KEB ಅವ್ರು ಬಂದು ಯಾವಾಗ ಎಸ್ಟಿಮೇಟ್ ಮಾಡಿದ್ರು, ಯಾವಾಗ ಕಂಬ ಹಾಕಿದ್ರು, ಎಷ್ಟು ವರ್ಷದಿಂದ ನಿಮ್ಮ ಹೋರಾಟದ ಪ್ರತಿಫಲ? ನಾವು ನೋಡ್ರಿ ಈಗ 3 ವರ್ಷದಿಂದ ಸತತ ಒದ್ದಾಡ್ತಾ ಇದೀವಿ ಇದರಲ್ಲಿ. ಓಕೆ. ಅವ್ರ ಜೊತೆಗೆ ಹ್ಮ್ 3 ವರ್ಷದಿಂದ 1 ವರ್ಷದಿಂದ ಕಂಬ ಹಾಕ್ಯಾರ. ಹ್ಮ್ ಕಂಬ ಹಾಕಿದ ನಂತರ ಅದಕ್ಕೆ ತಂತಿ ವೈರನ್ನ ಹೇಳ್ಬೇಕಲ್ರಿ, ವೈರ್ ಹೇಳ್ಯಾರ್ದಂಗೆ ಹೌದು. ಏನ್ ಹೇಳಿದ್ರು ಅವರು? ಅವ್ರು ಏನ್ ಹೇಳ್ತಾರ, ಯಾರು ಏನೋ ಅಬ್ಜೆಕ್ಷನ್ ಕೊಟ್ಟಾರ, ಅದು ಕೊಟ್ಟಾರ, ಇದು ಕೊಟ್ಟಾರ ಅಂತ ಯಾರು ಅಬ್ಜೆಕ್ಷನ್ ಕೊಟ್ಟರು ಸ್ವಲ್ಪ ಹೇಳ್ತೀರಾ? ಜನಪ್ರತಿನಿಧಿಗಳು ಯಾರು? ಪ್ರತಿನಿಧಿಗಳು ತಸ್ಲೀಂ ಪಾಷಾ ಅಂತೇಳಿ ಓಕೆ. ಅವರು ಅಬ್ಜೆಕ್ಷನ್ ಕೊಟ್ಟಿದ್ದಾರಂತೆ. ಮತ್ತೆ ಈ ವಾರ್ಡ್ನಲ್ಲಿ ಇರ್ತಕ್ಕಂಥ ಯಾರು ವಾರ್ಡ್ ನಂಬರ್ ಯಾರ್ದು? ಇದು ಎಷ್ಟನೇ ವಾರ್ಡು? ಇದು ಎಷ್ಟನೇ ವಾರ್ಡು? ಇದು 3ನೇ ವಾರ್ಡ್. 3ನೇ ವಾರ್ಡು. 1ನೇ ವಾರ್ಡ್ದವ್ರು ಕೊಟ್ರಾ? ಕೊಟ್ಟಾರ. ಏನ್ ಸಂಬಂಧ 3ನೇ ವಾರ್ಡ್ 1ನೇ ವಾರ್ಡ್ರಿಗೆ? ಅಂದ್ರೆ ಇದು ಸ್ಕೀಮ್ ಅಲ್ಲಿ ಅದು ಇಲ್ಲಿ ಎತ್ತಿ ಹಾಕ್ಯಾರ ಅನ್ನೋ ಒಂದು ಎಸ್ಟಿಮೇಟ್ ಆಗಿದ್ದು ಎಲ್ಲಿದು? ಎಸ್ಟಿಮೇಟ್ ಆಗಿದ್ದು ನಮ್ಮ ಏರಿಯಾ ಮತ್ತೆ ಇಲ್ಲೇ ಆಗಿರ್ತಾರ ಅಂದ್ಮೇಲೆ ಇಲ್ಲಿದಾಗಿರ್ತದೆ ಅಂತ ಕಾಣಿಸುತ್ತೆ. ಕಾಣಿಸುತ್ತೆ. ಆದ್ರೆ ಅವರು ಅರ್ಜಿ ಕೊಟ್ಟಿದ್ದು ಯಾರಿಗ್ ಗೊತ್ತಿಲ್ಲ. ಈಗ ಅಧಿಕಾರಿಗಳು ಏನ್ ಆಕ್ಷನ್ ತಗೊಂಡ್ರು? ಯಾವ್ದು ಆಕ್ಷನ್ ತಗೊಂಡಿಲ್ಲ ಅವ್ರು ಇನ್ನು. ಇವತ್ತು ಬಂದಿದ್ರಂತಲ್ಲ, ಇವತ್ತು ಬಂದಾರಲ್ರಿ, ಜೈ ಅವರು ಬಂದಿದ್ರಂತಲ್ಲ? ಬಂದು ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಹ್ಮ್ ಸರ್ವೆ ಮಾಡ್ಕೊಂಡು ಹೋಗಿ ಹೋದ ನಂತರ ನಾವು ಮಾಡಿಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಅವರು. ಓಕೆ. ಹಾ, ಮತ್ತೇನು ಇನ್ಸಿಡೆಂಟ್ ಆಗೈತೆ ಇಲ್ಲಿ? ನಿನ್ನೆ ನೋಡ್ರಿ ಸ್ವಲ್ಪ ಹಾವು ಬಂದದ್ದು ಅಂತೇಳಿ ಕಟ್ಟಿಗೆನೇ ಸುಟ್ಬಿಟ್ಟಾರ, ಬಣವಿನೇ ಸುಟ್ಬಿಟ್ಟಾರ. ಎಲ್ಲಿ? ಇಲ್ಲಿ ತೋರಿಸ್ತಾ ಇದ್ದಾನೆ ಇಲ್ಲಿ ಅಣ್ಣ. ಹಾ, ಅಲ್ಲೇ ನೋಡ್ರಿ. ಇಲ್ಲೆಲ್ಲ ಬ್ಲ್ಯಾಕ್ ಕಟ್ಟಿಗೆ ಎಲ್ಲ ಬಿದ್ದಾವಲ್ಲ ಅಲ್ಲೇ? ಅಲ್ಲೇ ನೋಡ್ರಿ. ಓಕೆ. ಅಲ್ಲೆಲ್ಲ ಸುಟ್ಟಾರ. ಮೊನ್ನೆ 1-2 ಹಸು ನೀಗಿದ್ವು. ಓಕೆ. ಅದಕ್ಕೇನಾದ್ರೂ ಗೌರ್ಮೆಂಟ್ ಪರಿಹಾರ ಕೊಡ್ತಾ ಹಸುಗಳ ಸತ್ಯದಕ್ಕೆ? ಯಾವುದು ಇಲ್ರಿ, ಯಾವುದು ಪರಿಹಾರ ಇಲ್ಲ. ಕೇಳಬಾರ್ದು ಅದನ್ನ. ಹುಡುಗರು ಸತ್ರು ಕೇಳಂಗಲ್ಲ, ಮನುಷ್ಯರ ಸತ್ರು ಕೇಳಂಗಲ್ಲ, ದನ ಸತ್ರು ಕೇಳಂಗಲ್ಲ, ಕೇಳಂಗಲ್ಲ. ಪರಿಹಾರ ಯಾರು ಬಂದು ನೋಡೋರಿಲ್ಲ. ಜನಪ್ರತಿನಿಧಿಗಳಾಗಲಿ, ಇವರು ಸರ್ಕಾರಿ ವ್ಯಕ್ತಿಗಳಾಗಲಿ, ಯಾರು ಬಂದು ಏನಾಗಿದೆ ಅಂತೇಳಿ ನೋಡೋಂತ ಒಂದು ನಿರ್ಣಯ ಹೊಂದಿಲ್ಲ ಇಲ್ಲಿ. ಅಂತ ಒಂದು ನಿರ್ಣಯ ಕಾರ್ಯ ಕೈಗೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ನಾವು. ಅವಾಗ ಬರ್ತಾರೆ ಅಂತ ಹೇಳ್ಬೇಕು. ಆಮೇಲೆ ನಿಮಗೆ ಕುಡಿಯೋ ನೀರು ಪ್ರಾಬ್ಲಮ್ ಐತಂತಲ್ಲ, ಅದು ಹೇಗೆ ಮಾತಾಡಿದ್ರ? ಗ್ರಾಮ 3ನೇ ವಾರ್ಡ್ನಲ್ಲಿ ನೋಡ್ರಿ, ಜನಗಳಿಗೆ ನೀರಿನ ತಾಪ ಬಹಳ ಐತಿ. ವಾರ್ಡ್ ನಂಬರ್ 3 ವಾರ್ಡ್ ನಂಬರ್ 3ರಲ್ಲಿ ಓಕೆ. ಇದಕ್ಕೆ ಇವರು ರೋಮನ್ ಕಾಲೋನಿ ಅಂತೇಳಿ ಮುನ್ಸಿಪಲ್ ಕಾರ್ಯಾಲಯ ಚೀಫ್ ಆಫೀಸರ್ಗಳು ಜೈ ಅವರು ಏನ್ ಹೇಳಿದ್ರು? ಅವ್ರು ಏನ್ ಹೇಳ್ಯಾರ್ರಿ, ಆಯ್ತು ನಿಮಗೆ 2 ಕೊಳವೆ ಬಾವಿ ಕೊಡಿಸ್ಕೊಡ್ತು ಅಂತ ಹೇಳಿದ್ರು. ಯಾವ ಅಲ್ಲ, ಕೊಳವೆ ಬಾವಿಯಕ್ಕಿಂತ ಪೈಪ್ ಲೈನ್ ಮಾಡಿಸ್ಕೊಡೋದಂತ ಅದಕ್ಕೆ ಮಾತಾಡಿದ್ರ? ಅದನ್ನ ಕೇಳಿದ್ವಿ ಸರ್. ಅದನ್ನು ಗ್ರಾಂಟ್ ನಲ್ಲಿ ಇದೆ, ಗ್ರಾಂಟ್ ಬಂದ ಮೇಲೆ ನಾವು ಮಾಡಿಸ್ಕೊಡ್ತೀವಿ ಅನ್ನೋ ಉದ್ದೇಶ ಅವ್ರು ಹೇಳಿದ್ರು. ಯಾವಾಗ? ಎಷ್ಟು ವರ್ಷ ಆಯ್ತು ಹೇಳಿ? ಸ್ಕೀಮ್ ಬರ್ಬೇಕಂತೆ. ಅಲ್ಲ, ನೀವು ಎಷ್ಟು ವರ್ಷ ಆಯ್ತು ಅವ್ರಿಗೆ ಹೇಳಿ? ನಾವು ಹೇಳಿ 1 ವರ್ಷ ಆಯ್ತು. ಓಕೆ. ಈ ಕೊಳವೆ ಬಾವಿ ಸೌಕರ್ಯನೂ ಇಲ್ಲ ನಮ್ಗೆ. ಆಮೇಲೆ ನಾನು ನಮಗೂ ಮೇಡಿಯಕ್ಕೆ ಬಂದಿತ್ತು, ಏನೋ ನೈಟ್ ಕಳ್ತನ ಆಗ್ತವೆ, ಏನು ದನ ಕಳ್ತನ, ಕುರಿ ಕಳ್ತನ ಅಂತ ಕೇಳ್ಪಟ್ಟೆ. ಅದೇನು? ಏನೇನು ಕಳ್ತನ ಆಗ್ತದೆ? ದನಗಳು, ಕುರಿಗಳು ಎತ್ತೆಕೊಂಡು ಹೋಗಕ್ಕೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಏನ್ ಹೇಳಿದ್ರು? ಹೇಳಿದ್ರ ನೈಟ್ ಬೀಟ್ ಕೊಟ್ಟಿದ್ದೀರಾ? 1 ವಾರ ಬಂದಿದ್ರು. ಓಕೆ. 1 ವಾರ ಬಂದ ಆಮೇಲೆ ಕೈ ಬಿಟ್ರು ಅವ್ರು. 1 ವಾರ ಬಂದು ಆಮೇಲೆ ಕೈ ಬಿಟ್ರು ಅವ್ರು. ಆಮೇಲೆ ಇಲ್ಲಿ ಕಾಣಿಸ್ತು, ಕೆಲವು ಜನಗಳ ಮುಖಾಂತರ ಹೋದಂಗೆಲ್ಲ ಅವು ಆರಂಭ ಆಗ್ಬೋದು ಅನ್ನೋ ನಮ್ಮ ಭರವಸೆ. ಓಕೆ, ಆಯ್ತು. ನಿಮಗೆಲ್ಲ ಆದಷ್ಟು ಬೇಗ ಸವಲತ್ತುಗಳು ಸಿಗಲಿ, ಸರ್ಕಾರ ಕಡೆಯಿಂದ ಸವಲತ್ತುಗಳು ಸಿಗಲಿ ಅಂತ ನಾವು ಮೀಡಿಯಾ ಕಡೆಯಿಂದ ನಾವು ಒತ್ತಡ ತರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ಸಂತೋಷ್ ಮೊಬೈಲ್ ಸಂತೋಷ್ ಹಿಂದೆ.